ಸರಿ, ಈಗ ಮೊನ್ನೆ ನಿಮಗೆ ಒಂದು ಡೆತ್ ಸರ್ಟಿಫಿಕೇಟ್ದು ನೀವು ಯಾಕೆ ಅವ್ರ ಮೇಲೆ ಇನ್ನೂ ಕ್ರಮ ಕೈಗೊಳ್ತಾ ಇಲ್ಲ? ಯಾರ ಮೇಲೆ? ಬದುಕಿರೋರಿಗೆ ಡೆತ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರಲ್ಲ, ಅವ್ರದ್ದು ಸುಮಾರು ನೋಟಿಸ್ಗಳು ಎನ್ಕ್ವೈರಿ ಮಾಡಿದ್ರು ಅವ್ರು ನೀವು ಪೊಲೀಸ್ ಕಂಪ್ಲೇಂಟ್ ಯಾಕೆ ಕೊಟ್ಟಿಲ್ಲ? ಪೊಲೀಸ್ ಬರಲ್ಲ ಅಂತ ಅವರೇ ವಾಪಸ್ ಕಳಿಸಿದ್ರು. ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ವಿ. ಇಲ್ಲ, ಪೊಲೀಸ್ ಸ್ಟೇಷನಲ್ಲಿ ನಿಮ್ಗೆ ನೋಟಿಸ್ ಕಳಿಸಿದಾರಂತೆ. ಪೊಲೀಸ್ ಸ್ಟೇಷನ್ಗೆ ನಾನು ಫಸ್ಟ್ ಕಂಪ್ಲೇಂಟ್ ಕಳಿಸಿದ್ದೆ. ಪೊಲೀಸ್ ಅವರು ಇದು ನಮಗೆ ಬರಲ್ಲ, ನಿಮ್ಮಂತಲ್ಲೇ ಮಾಡ್ಕೊಳ್ಳಿ ಅಂತ ಕಳಿಸಿದ್ರು, ವಾಪಸ್ ಕಳಿಸಿದ್ರು. ಆಮೇಲೆ ಇವಾಗ ಕೊಟ್ಟಿದ್ದಾರೆ. ಅದು ಏನಿದೆ ಕಾನೂನು ಪ್ರಕಾರ ಎನ್ಕ್ವೈರಿ ಮಾಡಿ ಶಿಸ್ತಿನ ಕ್ರಮ ತಗೊತೀನಿ ಸರ್. ಆಮೇಲೆ ನಿಮ್ಮಲ್ಲಿ ಡೆತ್ ಸರ್ಟಿಫಿಕೇಟ್ ಆಗಲಿ ಬರ್ತ್ ಸರ್ಟಿಫಿಕೇಟ್ ಆಗಲಿ ವಿಲೇಜ್ ಲಿಮಿಟಲ್ಲಿ ಕೊಡೋಕ್ಕೆ ಬರುತ್ತಾ? ವಿಲೇಜ್ ಲಿಮಿಟಲ್ಲಿ ಕೊಡೋಕ್ಕೆ ಬರಲ್ಲ. ಕೊಟ್ಟಿದ್ದಾರಲ್ಲ, ಅದು ಕೊಟ್ಟಿರೋದು ಇದು ಮಾಡಿದ್ರೆ ಏನು ಕ್ರಮ ಕೈಗೊಳ್ತಾರೆ? ಏನು ಕಾನೂನು ಪ್ರಕಾರ ಕೊಟ್ಟಿದ್ರೆ ಮರಣದ ಸ್ಥಳ ಕಾಲಮಲ್ಲಿ ವಿಲೇಜ್ ಹೆಸರಲ್ಲಿ ಡೆತ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಈ ತರ ಏನಾದ್ರು ಕೊಟ್ಟಿದ್ದ ಪಕ್ಷದಲ್ಲಿ ಏನ್ ಕ್ರಮ ಕೈಗೊಳ್ಬೋದು ನೀವು ಕಾನೂನು ರೀತಿ? ನೋಟಿಸ್ ಕೊಡ್ತೀವಿ. ಆ ಥರ ಮುಂದೆ ಮಾಡ್ದಂಗೆ ಏನು ಕಾನೂನು ಪನಿಷ್ಮೆಂಟ್ ಏನಿಲ್ವಾ? ಪನಿಷ್ಮೆಂಟ್ ಏನಿಲ್ವಾ? ಪನಿಷ್ಮೆಂಟ್ ಏನು ಕಾನೂನಲ್ಲಿ ಏನು ನಮ್ಮ KCSR ಏನಿದೆ ಅದರ ಪ್ರಕಾರ ಕ್ರಮ ತಗೋ. ಅಲ್ಲ, ಸುಮಾರು ಕೇಸುಗಳು ಆ ಥರ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ, ಕೆಲವೊಂದು ದಾಖಲೆಗಳು. ಅದೇ KCSR ಸರ್ಕಾರದ ಈಗಾಗಲೇ ಒಂದು 2 ತಿಂಗಳು 3 ತಿಂಗಳಾಗಿದೆ. ಇದುವರೆಗೂ ಅವ್ರ ಮೇಲೆ ಯಾವುದೇ ರೀತಿಯ ಕ್ರಮ ಜರುಗಿಸಿಲ್ಲ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಈಗ DC ಆಫೀಸಿಂದ ನೋಟಿಸ್ ಬಂದಿದೆ, ಮತ್ತೆ ಸಾಂಖ್ಯಿಕ ಇಲಾಖೆಯಿಂದ ನೋಟಿಸ್ ಬಂದಿದೆ. ಆದ್ರೂ ಈಗ ನಿಮ್ಮಲ್ಲಿ ದಾಖಲೆನೇ ಇಲ್ಲ ಅಂತ ಹೇಳ್ತಾ ಇದೀರಲ್ಲ, ಹಾಗಾದ್ರೆ ಅದು ಡೆತ್ ಸರ್ಟಿಫಿಕೇಟ್ ಮಾಡಿದವ್ರು ಯಾರು? ಅದ್ರ ಬಗ್ಗೆ ಈಗ ಯಾರು ಮಾಡಿದ್ದಾರೆ ಏನು ಅಂತೆಲ್ಲ ಅವ್ರಿಗೆಲ್ಲ ನೋಟಿಸ್ ಜಾರಿ ಮಾಡಿದ್ದಾರೆ. ನೋಟಿಸ್ ಜಾರಿ ಮಾಡಿದ್ದಾರೆ. ಅದನ್ನು ನಮ್ಮ ಹಂತದಲ್ಲೇ ಇದು ಮಾಡಿದ್ದೀವಿ. ಅದರ ಬೇಸ್ ಮೇಲೆ ನಾವು ಕಾನೂನು ನಮ್ಮ ಸರ್ಕಾರದ ಏನು ಸರ್ಕಾರಿ ನೌಕರರಿಗೆ ಏನು ನಮ್ಮ KCSR ಏನಿದೆ ಅದರ ಪ್ರಕಾರ ನಾವು ಶಿಸ್ತಿನ ಕ್ರಮ ತಗೊಳ್ತೀವಿ. ಸರ್, ಮೊನ್ನೆ ಮಂಜುನಾಥ್ ಸರ್ MLA ಅವರು ಒಂದು ಆದೇಶ ಮಾಡೋರು ಮೀಟಿಂಗಲ್ಲಿ ಸಸ್ಪೆಂಡ್ ಮಾಡಿ ಅಂತ. ಅದ್ರ ಬಗ್ಗೆ ಏನು ಕ್ರಮ ಕೈಗೊಂಡಿದ್ರು? ಅದೇ KCSR ಅಲ್ಲಿ ಏನು ಹೇಳುತ್ತೆ ಅದ್ರ ಪ್ರಕಾರನೇ ಮಾಡ್ತೀವಿ. ಹೌದು. ಈಗ ಪಾಪ ಅವ್ರದ್ದು ರದ್ದುಪಡಿಸೋ ಇದು ಇನ್ನೂ ಇಲ್ವಾ ಸರ್? ಅಲ್ಲಿ ರದ್ದು ಮಾಡಿ ನಾವು ಇದು ಮಾಡಿ DC ಕಡೆಯಿಂದ ರೆಕಮೆಂಡ್ ಮಾಡಿ ಸ್ಟೇಟ್ ಲೆವೆಲ್ಗೆ ಕಳಿಸಿದ್ದೀವಿ. ಬಂದಿಲ್ಲ. ಅದು ಕ್ಲಿಯರ್ ಆಗುತ್ತೆ, ಒಂದು 2-3 ದಿವಸದಲ್ಲಿ ಆಗುತ್ತೆ. ಸರ್, ಈಗ ಮುಖ್ಯವಾಗಿ ಇದನ್ನು ಯಾರು ಮಾಡಿದ್ರು ಅಂತ ತನಿಖೆ ಮಾಡಿಸ್ಬೇಕಲ್ಲ ನೀವು. ಅಲ್ಲ, ಈಗ ಇವರು ಲಭ್ಯವಿಲ್ಲ ಅಂತ ನೀವೇ ಕೊಟ್ಟಿದ್ದೀರಾ. ನಮ್ಮ ನಗರಸಭೆಯಲ್ಲಿ ಏನು ರವಿಕುಮಾರ್ ಅನ್ನೋರ್ದು ಕೇಸದು ಯಾವುದೇ ದಾಖಲೆ ಇಲ್ಲ ಅಂತ ಹೇಳಿ ನೀವು ಕೊಟ್ಟಿದ್ದೀರಾ. ಹಾಗಾದ್ರೆ ಇದನ್ನು ಮಾಡಿದವ್ರು ಯಾರು? ಯಾರು ಮಾಡ್ತಾರೆ? ಅದೇ ಯಾರು ಮಾಡಿರ್ಬೋದು. ಅಲ್ಲ, ಈಗ ನೀವು ಮುನ್ಸಿಪಾಲ್ಟಿಲಿ ಮೇಸ್ತ್ರಿ ಆಗೋ ಏನೋ ಕೆಲಸ ಮಾಡಿದ್ದೀರಾ, ನಿಮಗೆಲ್ಲ ಗೊತ್ತಿದೆ. ಏನು ಡೇಟಾ ಎಂಟ್ರಿ ಆಪ್ರೇಟರ್ ಇರ್ತಾರೆ, ಹೆಲ್ತ್ ಇನ್ಸ್ಪೆಕ್ಟರ್ ಇರ್ತಾರೆ, ಅವರು ಜನನ ಮರಣ ನೋಂದಣಾಧಿಕಾರಿ ಇರ್ತಾರೆ. ಅವರು ಡೇಟಾ ಎಂಟ್ರಿ ಆಪ್ರೇಟ್ರು ಅವರು ಇಬ್ಬರು ಜಂಟಿಯಾಗಿ ಅವ್ರು ಬಂದಿದ್ದು ಇದು ಮಾಡ್ತಾರೆ. ಆಪ್ರೇಟರ್ ಲಾಗಿನಲ್ಲಿ ಇದು ಮಾಡ್ತಾರೆ, ಆಮೇಲೆ ಅಪ್ರೂವಲ್ ಇವ್ರು ಕೊಡ್ತಾರೆ. ಆ ಥರ ಮಾಡೋವಾಗ ಏನು ಆಗಿದೆ ಏನು ಅಂತ ಎಲ್ಲ ದಾಖಲೆ ತಗೊಂಡಿದ್ದೀವಿ. ಅದ್ರ ಪ್ರಕಾರ ನಾವು ಶಿಸ್ತಿನ ಕ್ರಮ ತಗೊಂತೀವಿ. ಅಲ್ಲ, ಈ ತರ ಮುಂದೆ ಅವರ ಒಂದು ಅವಧಿಯಲ್ಲಿ ಇನ್ನೆಷ್ಟು ಕೇಸ್ ಮಾಡಿದ್ದಾರೆ ಅಂತ ಏನಾದ್ರು ತನಿಖೆ ಮಾಡೋದಾಗ್ಲಿ, ದಾಖಲೆಗಳು ಪರಿಶೀಲನೆ ಮಾಡೋದಾಗ್ಲಿ, ಯಾವ್ದಾರ ದೂರ ಬಂದ್ರೆ ಕ್ರಮ. ಈಗಾಗಲೇ ನಾವು ದೂರ ಕೊಟ್ಟಿದ್ದೀವಿ, ಮಾಹಿತಿನೂ ಕೇಳಿದೀವಿ. ಇನ್ನ ಇವ್ರ ಅವಧಿಯಲ್ಲಿ ಈಗ ಬದುಕಿರೋರ್ದು ಡೆತ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರಲ್ಲ, ಈ ತರ ಇನ್ನೆಷ್ಟು ಕೇಸ್ ಮಾಡಿರ್ಬೋದು ಅಂತ ಹೇಳ್ಬಿಟ್ಟು ನಾವು ಸಾವಿರ ಆಗಿದ್ರೆ 1000 ಹುಡ್ಕ. ಈಗ ನೋಡಿ, ಪರ್ಟಿಕ್ಯುಲರ್ ಇಂತ ಅಲ್ಲ, ಈಗ ಅಂತ ಬಂದವಾಗ ಈಗ SNR ಹಾಸ್ಪಿಟಲ್ ಹೆಸರನ್ನ ಬಳಸಿದ್ದೀರಾ. ಒಂದು 5-6 ಕೇಸು ಮರಣದ ಸ್ಥಳದಲ್ಲಿ SNR ಹಾಸ್ಪಿಟಲ್ ಅಂತ ತೋರಿಸಿದ್ದಾರೆ. ಆದ್ರೆ ಅಲ್ಲಿ ಹೋಗಿ ಕೇಳಿದಾಗ ಅಲ್ಲಿ ದಾಖಲೆನೇ ಇಲ್ಲ. ಹಾಗಾದ್ರೆ ಇದು ಏನು ಸತ್ಯನ ಏನು ಅಂತ? SNR ಈಗ ಮರಣದ ಸ್ಥಳದಲ್ಲಿ SNR ಹಾಸ್ಪಿಟಲ್ ಅಂತ ಬಳಕೆ ಮಾಡಿದ್ದಾರೆ. ಅದು ಚೆಕ್ ಮಾಡ್ತೀನಿ. ಅದು ಬದುಕಿದಾರ ಎಲ್ಲ ಗೊತ್ತಿಲ್ಲ, ದಾಖಲೆ ತರಿಸ್ಕೊಂಡು. ಈಗಾಗಲೇ ನಿಮ್ಗೆ ಸಾಂಖ್ಯಿಕ ಇಲಾಖೆಯಿಂದ ನೋಟಿಸ್ ಬಂದಿದೆ. ಹೌದಾ? ಈಗಾಗಲೇ ಬಂದಿದೆ. ಅದೇ ನೀವು ಯಾಕೆ ಅದ್ರ ಕಡೆ ಗಮನ ಹರಿಸ್ತಾ ಇಲ್ಲ? ಚೆಕ್ ಮಾಡ್ತೀವಿ, ದಾಖಲೆ ತರಿಸ್ಕೊಂಡು ನಾವು. ಈಗಾಗಲೇ ನಿಮ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸರ್. ಇದುವರೆಗೂ ನಿಮ್ ಕಡೆಯಿಂದ ಯಾವುದೇ ಹಿಂಬರಹ ಬಂದಿಲ್ಲ. ವಿಲೇಜ್ ಅವ್ರಿಗೆ ಕೊಡ್ಬೋದಾ ಇಲ್ಲ ಅಂತ ನಿಮ್ಮ ಅಡ್ರೆಸ್ಗೆ ಮಾಡಿದೀವಿ. ಇದ್ರ ಬಗ್ಗೆ ಏನ್ ಕ್ರಮ ಕೈಗೊಳ್ತಾರೆ? 4 ಕೊಟ್ಟಾಕಿದ್ದಾರೆ, 4 ವಿಲೇಜ್ ಅಲ್ಲಿ ಕೊಟ್ಟಾಕಿದ್ದಾರೆ. ಗಮನಕ್ಕೆ ಬಂದಿಲ್ಲ. ಕಂಪ್ಲೇಂಟ್ ಕಾಪಿ ಇದೆ ನಮ್ಮ ಹತ್ರ, ಇದೆ. ಬಂದಿದ್ರೆ ಚೆಕ್ ಮಾಡ್ತೀವಿ. ಈಗಾಗಲೇ 1 ತಿಂಗಳ ಮೇಲೆ ಆಗಿದೆ ಕಂಪ್ಲೇಂಟ್ ಕೊಟ್ಟು. ಚೆಕ್ ಮಾಡ್ತೀವಿ.